Hi, my dear students. Nice to see you all. I hope you are all staying well in your houses on this pandemic situation. My dear students, today let's we learn about the punctuation marks while we read or write. Then first we have to know about what is punctuation marks. Punctuation mark is a mark such as a full stop, comma, question mark, inverted mark, or exclamatory mark, used in writing to separate sentences and their elements and to clarify meanings. That meaning, I will explain it in Kannada. ಪಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ಲೇಖನ ಚಿಹ್ನೆಗಳು. ಈ ಲೇಖನ ಚಿಹ್ನೆಗಳನ್ನು ನಾವು ಬರೀಬೇಕಾದ್ರೆ ಬಳಸ್ತೀವಿ. ಏನಕ್ಕೆ ಬಳಸ್ತೀವಪ್ಪ ಅಂದರೆ ಒಂದು ವಾಕ್ಯವನ್ನು ಸಂಪೂರ್ಣವಾಗಿ ಅರ್ಥಬದ್ಧವಾದಂತಹ ವಾಕ್ಯವನ್ನು ಮಾಡಬೇಕಂದ್ರೆ ಮತ್ತು ಪರಿಪೂರ್ಣವಾದಂತಹ ವಾಕ್ಯವನ್ನು ಮಾಡಬೇಕಾದ್ರೆ ನಾವು ಈ ಪಂಕ್ಚುಯೇಷನ್ ಮಾರ್ಕ್ಸ್ನ ಬಳಸ್ತೀವಿ. ಅವು ಯಾವ್ಯಾವಪ್ಪ ಅಂದರೆ ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ, ಕಾಮ ಅಂದರೆ ಅಲ್ಪ ವಿರಾಮ, ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ, ಆದರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂದರೆ ಆಶ್ಚರ್ಯ ಸೂಚಕ ಚಿಹ್ನೆ, ಅದೇ ರೀತಿ ಇನ್ವರ್ಟೆಡ್ ಕಾಮಾಸ್ ಅಂದರೆ ಉದ್ಧರಣ ಚಿಹ್ನೆಗಳು. ಇವುಗಳನ್ನು ನಾವು ಬರೀಬೇಕಾದ್ರೆ ಬಳಸ್ತೀವಿ. ಅವು ಯಾವಾಗ ಬಳಸಬೇಕು ಅನ್ನೋದನ್ನು ನೋಡೋಣ. ಲೆಟ್ ವಿ ಸಿ ಹೌ ವಿ ವಿಲ್ ಯೂಸ್ ದೀಸ್ ಮಾರ್ಕ್ಸ್ ವೈಲ್ ವಿ ರೈಟಿಂಗ್. First one, here I am showing a picture of the marks. See, first one is full stop, and the second one is question mark, and the third one is exclamation mark or exclamatory mark, or fourth one is comma, or fifth one is question mark. Quotation mark. Now, let's we know what is the full stop. ಪೂರ್ಣ ವಿರಾಮ ಚಿಹ್ನೆ ಅಂತ ನಾವು ಕರಿತೀವಿ. What is the meaning of this full stop? We will call it as a period or full point. ಇದನ್ನು ನಾವು ಇನ್ನೊಂದು ಇಂಗ್ಲೀಷ್ನಲ್ಲಿ ಇದನ್ನು ಪೀರಿಯಡ್ ಅಂತಲೂ ಕರಿತೀವಿ ಮತ್ತು ಫುಲ್ ಪಾಯಿಂಟ್ ಅಂತಲೂ ಕರಿತೀವಿ. Full stop is a punctuation mark. It is used for several purposes. Most often to mark the end of a declaratory sentences. ಅಂದರೆ ಯಾವುದಾದರೂ ಒಂದು ವಾಕ್ಯವನ್ನು, ಘೋಷಿತ ವಾಕ್ಯವನ್ನು ನಾವು ಅದು ಘೋಷಿತ ವಾಕ್ಯವನ್ನಾಗಿ ಮುಗಿಸ್ಬೇಕಾದ್ರೆ ನಾವು ಇದನ್ನು ನಾವು ಬಳಸ್ತೇವೆ, ಫುಲ್ ಸ್ಟಾಪನ್ನು ಬಳಸ್ತೇವೆ. ನೀವೇ ನೋಡಿದ್ದೀರ ಅದು ಚಿಹ್ನೆ ಹೇಗಿರುತ್ತೆ ಅಂತ. ಈಗ ನೋಡಿ ಎಕ್ಸಾಂಪಲ್ಸ್. ದ ಎಲಿಫೆಂಟ್ ಈಸ್ ಬ್ಲ್ಯಾಕ್. ನೋಡಿ, ಕೊನೆಯಲ್ಲಿ ನಾವು ಒಂದು ಚಿಹ್ನೆಯನ್ನು ಇಟ್ಟಿದ್ದೀವಿ, ಅದು ಚಿಕ್ಕೆಯನ್ನು ಇಟ್ಟಿದ್ದೀವಲ್ಲ, ಅದು ಆ ವಾಕ್ಯ ಮುಗಿದಿದೆ, ಅದು ಪೂರ್ಣವಾಗಿ ಆ ವಾಕ್ಯ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ನಾವಲ್ಲಿ ಒಂದು ಚಿಹ್ನೆಯನ್ನು ಇಟ್ಟಿದ್ದೀವಿ. ದ ಎಲಿಫೆಂಟ್ ಈಸ್ ಬ್ಲ್ಯಾಕ್ ಆ್ಯಂಡ್ ಸಂತೋಷ್ ಈಸ್ ಮೈ ಫ್ರೆಂಡ್. ನೋಡಿ, ಹಿಯರ್ ಐ ಹ್ಯಾವ್ ರಿಟನ್ ಅ ಡಾಟ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಆ್ಯಂಡ್ ಐ ಲವ್ ಮೈ ಸ್ಕೂಲ್. ಹಿಯರ್ ಆಲ್ಸೋ ಐ ಪುಟ್ ಅ ಡಾಟ್ ಅಟ್ ದ ಎಂಡ್ ಆಫ್ ದಟ್ sentence and pick up the phone. Here also I have written dot at the end of the sentence. These are the examples for the how to use full stop. Then let's we move for the comma. Commas are used to divide or separate parts of a sentence in order to make the meaning clear and sentence easier to read. ಕಾಮ ಅಂದರೆ ಅಲ್ಪ ವಿರಾಮ. ನಾವು ಈ ಅಲ್ಪ ವಿರಾಮವನ್ನು ಎಂತಕ್ಕೆ ಬಳಸ್ತೀವಿ ಅಂದರೆ ವಾಕ್ಯಗಳನ್ನು ಡಿವೈಡ್ ಮಾಡೋದಕ್ಕೆ, ಒಂದು ವಾಕ್ಯವನ್ನು ಎರಡು ಭಾಗವನ್ನಾಗಿ ಮಾಡೋದಕ್ಕೋಸ್ಕರ ನಾವು ಈ ಕಾಮವನ್ನು ಬಳಸ್ತೇವೆ. ಆರ್ಡರ್ ಟು ಮೇಕ್ ದ ಮೀನಿಂಗ್ ಕ್ಲಿಯರ್. ಒಂದು ವಾಕ್ಯವನ್ನು ಪರಿಪೂರ್ಣವಾಗಿ ಕ್ಲಿಯರ್ ಮಾಡೋದಕ್ಕೆ ಮತ್ತು ಸೆಂಟೆನ್ಸ್ನ ಈಸಿಯಾಗಿ ರೀಡ್ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾಮವನ್ನು ನಾವು ಬಳಸ್ತೇವೆ. ಎಕ್ಸಾಂಪಲ್ಸ್: ಹೆಲೋ, ಹೌ ಆರ್ ಯು. ನೋಡಿ, ಹೆಲೋ, ಈ ಹೆಲೋ ಅನ್ನೋ ಜಾಗದಲ್ಲೂ ಒಂದು ಕಾಮವನ್ನು ಬಳಸಿದ್ದೀವಿ ನಾವು. ಅದೇ ರೀತಿ ಎರಡನೇದು ನೋಡಿ, ಐ ಲೈಕ್ ಸ್ವೀಟ್ಸ್ ಬಟ್ ನಾಟ್ ಟೂ ಮಚ್. ಇಲ್ಲಿ ಎರಡು ವಾಕ್ಯಗಳಿದ್ದಾವೆ. ಹೇಗೆ? ಐ ಲೈಕ್ ಸ್ವೀಟ್ಸ್, ನನಗೆ ಸ್ವೀಟ್ಸ್ಗಳಿಷ್ಟ, ಬಟ್ ನಾಟ್ ಟೂ ಮಚ್, ಆದರೆ ತುಂಬ ಇಷ್ಟಪಡೋದಿಲ್ಲ. ಇಲ್ಲಿ ಎರಡು ವಾಕ್ಯಗಳನ್ನು
ಸೇರಿಸೋದಕ್ಕೆ ನಾವು ಈ ಎರಡು ವಾಕ್ಯಗಳನ್ನು ನಾವು ಪರಿಪೂರ್ಣವಾಗಿ ಮಾಡೋದಕ್ಕೆ ನಾವು ಕಾಮವನ್ನು ಬಳಸಿದ್ದೀವಿ. ಅದೇ ರೀತಿ ಇಲ್ಲಿ ನೋಡಿ ನೆಕ್ಸ್ಟು ಡಾಗ್ಸ್, ಕ್ಯಾಟ್ಸ್ ಆ್ಯಂಡ್ ಫಿಶ್ ಮೇಕ್ ಅ ಗುಡ್ ಪೆಟ್ಸ್. ಇಲ್ಲಿ ಬೇರೆ ಬೇರೆ ವರ್ಡ್ಗಳಿದ್ದಾವೆ. ಡಾಗ್ಸ್ ಬೇರೆ ಇದೆ, ಕ್ಯಾಟ್ಸ್ ಬೇರೆ ಇದೆ, ಅದೇ ರೀತಿ ಫಿಶ್ ಬೇರೆ ಇದೆ. ಹೀಗೆ ಇವೆಲ್ಲವನ್ನು ಸೇರಿಸಿ ಒಂದು ಪರಿಪೂರ್ಣವಾದಂತಹ ವಾಕ್ಯವನ್ನು ಮಾಡಬೇಕು ಅಂದರೆ ನಾವು ಏನು ಮಾಡಿದ್ದೀವಿ, ಈ ಕಾಮವನ್ನು ನಾವು ಬಳಸಿದ್ದೇವೆ. ಈ ರೀತಿ ನಾವು ಕಾಮವನ್ನು ಬಳಸ್ತೇವೆ. ಈಗ ನೋಡಿದ್ದೀರ ಮಕ್ಕಳು ನೀವು ಕಾಮ ಮತ್ತು ಫುಲ್ ಸ್ಟಾಪ್ ಯಾವ ರೀತಿ ಬಳಸೋದು ಅಂತ ಈಗ ನಿಮಗೆ ತಿಳುವಳಿಕೆ ಬಂದಿದೆ ಅಂತ ನಾನು ತಿಳ್ಕೊತೀನಿ. ಈಗ ಮುಂದಿನ ಎಕ್ಸಾಂಪಲ್ಸ್ ಲೆಟ್ಸ್ ವಿ ಮೂವ್ ಫಾರ್ ದ ಅನದರ್ ಪಂಕ್ಚುಯೇಷನ್ ಮಾರ್ಕ್ ಆ್ಯಂಡ್ ದಟ್ ಈಸ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಆರ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ನಾವು ಕರಿತೀವಿ. ಫಸ್ಟ್ ಇದು ಏನು ಅಂತ ನೋಡ್ಕೊಳ್ಳೋಣ. ಆ್ಯನ್ ಎಕ್ಸ್ಕ್ಲಾಮೇಷನ್ ಪಾಯಿಂಟ್ ಈಸ್ ಅ ಫಾರ್ಮ್ ಆಫ್ ಪಂಕ್ಚುಯೇಷನ್ ದಟ್ ಈಸ್ ಯೂಸ್ಡ್ ಟು ಆ್ಯಡ್ ಎಂಪಸಿಸ್ ಆರ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಎಮೋಷನ್, ಎಸ್ಪೆಷಲಿ ಎಕ್ಸೈಟ್ಮೆಂಟ್. ಈ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ನಾವು ಏನಕ್ಕೆ ಬಳಸ್ತೀವಪ್ಪ ಅಂದರೆ ಆಶ್ಚರ್ಯ ಸೂಚಕವಾದಂತಹ ವಿಷಯಗಳನ್ನು ಹೇಳೋದಕ್ಕೆ, ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಎಮೋಷನ್ಸ್, ಭಾವನೆಗಳು, ಅವುಗಳನ್ನು ನಾವು ಸ್ಟ್ರಾಂಗ್ ಆಗಿರುವಂತಹ ಎಮೋಷನ್ಸ್ನ ತಿಳಿಸೋದಕ್ಕೋಸ್ಕರ ನಾವು ವಿ ವಿಲ್ ಯೂಸ್ ದಿಸ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಫಾರ್ ಎಕ್ಸಾಂಪಲ್, ಹ್ಯಾಪಿ ಬರ್ತ್ಡೇ ಮೋಹನ್, ಅಲಾಸ್ ಈ ಈಸ್ ಬ್ಲೀಡಿಂಗ್, ಅಲಾಸ್ ಅವನು ಅಲ್ಲಿ ನೋಡಿ ಅಯ್ಯೋ ಅವನಿಗೆ ಬ್ಲೀಡಿಂಗ್ ರಕ್ತಸ್ರಾವವಾಗುತ್ತಿದೆ ಅಂತ ಅಲ್ಲಿ ನಾವು ಬಳಸಿದ್ದೀವಿ. ಅಲಾಸ್ ಅನ್ನೋ ಜಾಗದಲ್ಲಿ ಬಳಸಿದ್ದೀವಿ. ಹ್ಯಾಪಿ ಬರ್ತ್ಡೇ ಮೋಹನ್, ಎಮೋಷನ್ಸ್, ಫೀಲಿಂಗ್ಸ್ನ ಹೇಳ್ತಾ ಇದ್ದೀವಿ. ಮೋಹನಿಗೆ ವಿಶ್ ಮಾಡ್ತಾ ಇದ್ದೀವಿ, ಹ್ಯಾಪಿ ಬರ್ತ್ಡೇ ಮೋಹನ್ ಅಂತ ಸಂತೋಷವಾಗಿ ಹೇಳಿಸ್ತಾ ಇದ್ದೀವಿ. ಆಗ ಅಂತಹ ವಿಚಾರಗಳಲ್ಲಿ ನಾವು ಈ ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಬಳಸ್ತೇವೆ. ಅದೇ ರೀತಿ ನೆಕ್ಸ್ಟ್ ವಿ ವಿಲ್ ಮೂವ್ ಫಾರ್ ದ ಅನದರ್ ಪಂಕ್ಚುಯೇಷನ್ ಮಾರ್ಕ್ ಆ್ಯಂಡ್ ದಟ್ ಈಸ್ ಕ್ವಶನ್ ಮಾರ್ಕ್. ನಿಮಗೆಲ್ಲ ಗೊತ್ತೇ ಇರುತ್ತೆ, ಇದು ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ. ಏನಪ್ಪ ಪ್ರಶ್ನಾರ್ಥಕ ಚಿಹ್ನೆ? ಆ ಕ್ವಶನ್ ಮಾರ್ಕ್ ಈಸ್ ಎ ಪಂಕ್ಚುಯೇಷನ್ ಸಿಂಬಲ್ placed at the end of a sentence or phrase to indicate a direct question. ನೇರವಾದ ಪ್ರಶ್ನೆಗಳನ್ನು ಕೇಳುವಂತಹ ಯಾವುದಾದ್ರು ವ್ಯಕ್ತಿಯಿಂದ ನಾವು ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಸಂದರ್ಭಗಳಲ್ಲಿ ನಾವು ಈ ಕ್ವಶನ್ ಮಾರ್ಕನ್ನು ಬಳಸ್ತೇವೆ. ಅದಕ್ಕೆ ಉದಾಹರಣೆಗಳು ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ. ಎಕ್ಸಾಂಪಲ್ಸ್, ವಾಟ್ ಇಸ್ ಯುವರ್ ನೇಮ್, ವಾಟ್ ಇಸ್ ಯುವರ್ ನೇಮ್, ಐ ಆಮ್ ಆಸ್ಕಿಂಗ್ ಯುವರ್ ನೇಮ್, ವಾಟ್ ಇಸ್ ಯುವರ್ ನೇಮ್. ದೇರ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ಆನ್ಸರ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ಆನ್ಸರ್ ಫ್ರಮ್ ಯು. And how many friends do you have? I am expecting. How many friends you have? And which is your favorite subject? ನಿನ್ನ ತುಂಬ ಇಷ್ಟವಾದ ಸಬ್ಜೆಕ್ಟ್ ಯಾವುದು? ಇಂತಹ ವಾಕ್ಯಗಳನ್ನು ಬರೀಬೇಕಾದ್ರೆ ನಾವು ಈ ಕ್ವಶನ್ ಮಾರ್ಕನ್ನು, ಅಂದರೆ ಬೇರೆಯವರಿಂದ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ನಾವು ಇವುಗಳನ್ನು ಬಳಸ್ತೀವಿ. ಅದಾದ ನಂತರ ಲೆಟ್ಸ್ ವಿ ಮೂವ್ ಫಾರ್ ಅನದರ್ ಪಂಕ್ಚುಯೇಷನ್ ಮಾರ್ಕ್ ಆ್ಯಂಡ್ ದಟ್ ಈಸ್ ಇನ್ವರ್ಟೆಡ್ ಕಾಮರ್ಸ್. ಏನಿದು ಇನ್ವರ್ಟೆಡ್ ಕಾಮರ್ಸ್? ಉದ್ಧರಣ ಚಿಹ್ನೆಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಏನಪ್ಪ ಇದು ಉದ್ಧರಣ ಚಿಹ್ನೆಗಳು ಅಂದರೆ ಲೆಟ್ಸ್ ವಿ ನೋ ದ ಮೀನಿಂಗ್ ಆಫ್ ದಿಸ್ ಇನ್ವರ್ಟೆಡ್ ಕಾಮ. ಇನ್ವರ್ಟೆಡ್ ಕಾಮರ್ಸ್ ಆರ್ ಪಂಕ್ಚುಯೇಷನ್ ಮಾರ್ಕ್ಸ್ ದಟ್ ಆರ್ ಯೂಸ್ಡ್ ಇನ್ ರೈಟಿಂಗ್ ಟು ಶೋ ವೇರ್ ಸ್ಪೀಚ್ ಆರ್ ಅ ಕೊಟೇಶನ್ ಬಿಗಿನ್ಸ್ ಆ್ಯಂಡ್ ಎಂಡ್ಸ್. ಇನ್ವರ್ಟೆಡ್ ಕಾಮರ್ಸ್ನ ಇದು ಒಂದು ವಿಧ, ಪಂಕ್ಚುಯೇಷನ್ ಮಾರ್ಕ್ಸ್ನ ಒಂದು ವಿಧ. ಎಲ್ಲಪ್ಪ ಬಳಸ್ತೀವಿ ಅಂದರೆ in writing to show where speech or a quotation begins and ends. ಎಲ್ಲಿ ನಾವು ಏನು ಇಂಪಾರ್ಟೆಂಟ್ ವಿಚಾರಗಳನ್ನು ಹೇಳುವಂತಹ ಅದು ಹೇಳಬೇಕಾದ್ರೆ ಎಲ್ಲಿ ಅದು ಸ್ಟಾರ್ಟ್ ಆಗುತ್ತೆ, ಅದು ಎಲ್ಲಿ ಎಂಡ್ ಆಗುತ್ತೆ ಅನ್ನೋಂತಹ ಸ್ಥಳಗಳಲ್ಲಿ ನಾವು ಈ ಇನ್ವರ್ಟೆಡ್ ಕಾಮರ್ಸ್ನ ಬಳಸ್ತೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ ಎಕ್ಸಾಂಪಲ್ಸ್, ವಾಟ್ಸ್ ದೇರ್ ಫಾರ್ ಬ್ರೇಕ್ಫಾಸ್ಟ್, ಸಂತೋಷ್ ಆಸ್ಕ್ಡ್. ಸಂತೋಷ್ ಈಸ್ ಆಸ್ಕಿಂಗ್ ದಟ್ ವಾಟ್ಸ್ ದೇರ್ ಫಾರ್ ಬ್ರೇಕ್ಫಾಸ್ಟ್, ಅಲ್ಲಿ ನನ್ನ ತಿಂಡಿಗೆ ಏನಿದೆ ಅಂತ ಇವನು ಕೇಳ್ತಾ ಇದ್ದಾನೆ. ಅಲ್ಲಿ ಏನು ಬಂತು? ವಾಟ್ಸ್ ದೇರ್ ಫಾರ್ ಬ್ರೇಕ್ಫಾಸ್ಟ್, ಸಂತೋಷ್ ಆಸ್ಕ್, ಅದನ್ನು ಬಳಸ್ತೀವಿ. ಮತ್ತು ಪುಟ್ಸ್ವಾಮಿ ಈಸ್ ಅ ಕೈಂಡ್ ಪರ್ಸನ್, ಮೋಹನ್ ಸೈಡ್. ಮೋಹನ್ ಟೆಲಿಂಗ್ ದಟ್ ಅಬೌಟ್ ಹಿಸ್ ಫ್ರೆಂಡ್, ಪುಟ್ಸ್ವಾಮಿ ಈಸ್ ಅ ಕೈಂಡ್ ಪರ್ಸನ್. ಅಲ್ಲಿ ಪುಟ್ಸ್ವಾಮಿ ಈಸ್ ಅ ಕೈಂಡ್ ಪರ್ಸನ್ ಅನ್ನೋದು ನಾವು ಕೊಟೇಶನ್ ಮಾಡಿದ್ದೀವಿ. ಯಾಕೆಂದರೆ ಅದು ತುಂಬ ಹೈಲೈಟ್ ಆಗಿದೆ, ಅದು ಕೋಟ್ ಆಗಿದೆ, ಹಾಗಾಗಿ ಅದನ್ನು ನಾವು ಇನ್ವರ್ಟೆಡ್ ಕಾಮದಲ್ಲಿ ಬರೆದಿದ್ದೀವಿ. ಮತ್ತು ಇನ್ನೊಂದು, ಭರತ್ ಆರ್ಡರ್ಡ್ ನಾಟ್ ಟು ಪ್ಲಕ್ ಫ್ಲವರ್ಸ್ ಫ್ರಮ್ ಗಾರ್ಡನ್. ಭರತ್ ಆರ್ಡರ್ ಮಾಡ್ತಾ ಇದ್ದಾನೆ ಏನಂತ? ನಾಟ್ ಟು ಪ್ಲಕ್ ಫ್ಲವರ್ಸ್ ಫ್ರಮ್ ಗಾರ್ಡನಿಂದ ಫ್ಲವರ್ಸ್ನ ಕೀಳಬೇಡಿ ಅಂತ ಅವನು ಆರ್ಡರ್ ಮಾಡ್ತಾ ಇದ್ದಾನೆ. ಏನಲ್ಲಿ ಈ ಕೋಟ್ ಏನಾಯಿತು? ನಾಟ್ ಟು ಪ್ಲಕ್ ಫ್ಲವರ್ಸ್ ಫ್ರಮ್ ಗಾರ್ಡನ್, ಅದು ಕೋಟ್ ಆಗಿದೆ, ಹಾಗಾಗಿ ಅದನ್ನು ನಾವು ಇನ್ವರ್ಟೆಡ್ ಕಾಮದಲ್ಲಿ ಬರೆದಿದ್ದೀವಿ. ಇದಿಷ್ಟು ಮಕ್ಕಳ ಈ ನಾವು ಏನು
ಚಿಹ್ನೆಗಳನ್ನು ಬಳಸ್ತೀವೋ, ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕರಿತೀವೋ, ಅದರಲ್ಲಿ ಕೆಲವೊಂದಾದಂಥವನ್ನು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಕೆಲವೊಂದು ಹೋಮ್ವರ್ಕು ಕೂಡ ಇದೆ ನೋಡಿ. ಇಲ್ಲೊಂದಿದು ಹೋಮ್ವರ್ಕ್ ಇದೆ. ಏನಪ್ಪ ಅಂದರೆ ನೀವು ಇಲ್ಲಿ ಆ ವಾಕ್ಯಗಳನ್ನು ಓದಿ ಅದ್ರ ಮುಂದೆ ಯಾವ ರೀತಿಯ ಪಂಕ್ಚುಯೇಷನ್ ಮಾರ್ಕ್ನ ಮಾಡಬೇಕು ಅಂತ ನೀವು ಒಂದು ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ಬರೆದು ಅದನ್ನು ಈ ವಾಕ್ಯಗಳನ್ನು ಬರೆದು ಅದ್ರ ಮುಂದೆ ಬರೆದು ನನಗೆ ವಾಟ್ಸಪ್ ಮಾಡಬೇಕು. ನೋಡಿ, ಡಿಡ್ ಯು ಫೈಂಡ್ ಯುವರ್ ರೈನ್ ಬೂಟ್ಸ್ ಅಲ್ಲಿದೆ ಅಲ್ಲಿ ಚಿಹ್ನೆಯನ್ನು ಬರೀಬೇಕು. ಯಾವುದೇ ರೀತಿಯ ಚಿಹ್ನೆ ಬರೀಬೇಕು ನೀವು ಅಲ್ಲಿ, ಕ್ವಶನ್ ಮಾರ್ಕ, ಇನ್ವರ್ಟೆಡ್ ಕಾಮನ್ನ, ಎಕ್ಸ್ಕ್ಲಾಮೇಟರಿನ ಏನು ಅದನ್ನು ನೋಡಿ ಬರೀಬೇಕು. ಅದೇ ರೀತಿ ಒಂದಷ್ಟು ವಾಕ್ಯಗಳಿದ್ದಾವೆ, ಅವೆಲ್ಲ ನೀವು ಹೋಮ್ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ನೋಡಿ, ಇಲ್ಲೊಂದಿದೆ ಪಂಕ್ಚುಯೇಷನ್ ಪ್ರಾಕ್ಟೀಸ್. ಇಲ್ಲಿ ನೀವು ಆ ಬಾಕ್ಸ್ ಒಳಗೆ ಯಾವ ಪಂಕ್ಚುಯೇಷನ್ ಹಾಕಬೇಕು ಅನ್ನೋದನ್ನು ನೀವಲ್ಲಿ ತುಂಬಬೇಕು. ಅದಾದ ನಂತರ ಇಲ್ಲೊಂದಿದೆ. ಇದಿಷ್ಟನ್ನು ಮಕ್ಕಳ ನೀವು ಮಾಡಿ ನನಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಕಲಿಕೆಗೆ ತುಂಬ ಅನುಕೂಲ ಆಗುತ್ತೆ. ನಾನು ಐ ಆಮ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ ಎಫರ್ಟ್ಸ್ ಫ್ರಮ್ ಯು. ನೀವು ಮನೆಯಲ್ಲಿ ಕೂತು ಇವನ್ನೆಲ್ಲ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಳ್ಳೆಯದಾಗಲಿ ಮಕ್ಕಳ. ಬಾಯ್.